ಇವತ್ತು ನಾನು ತುಪ್ಪ ಮಾಡೋಣ ಅಂತ ಬೆಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ ಬೆಣ್ಣೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಮೃದುವಾಗಿ ಕಾಣಿಸ್ತಿದೆ ಅಂತ. ಮತ್ತು ಯಾಕೆ ಲೇಟ್ ಮಾಡೋದು, ಬನ್ನಿ ಹೇಗೆ ತುಪ್ಪ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ವೀಳ್ಯದೆಲೆ ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಬೆಣ್ಣೆನ ಕರೆಸ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಕರ್ಗೋದಕ್ಕೆ ಅಂತ ಇಟ್ಟಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಕರಗಬೇಕು. ನೋಡಿ ಕುದಿ ಬರ್ತಾಯಿದೆ. ಇವಾಗ ಕುದಿ ಬರ್ತಾಯಿದ್ದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಎಲ್ಲನೂ ನಿಧಾನವಾಗಿ ಕುದಿಬೇಕು. ಲೋ ಫ್ಲೇಮಲ್ಲಿನೇ ಮಾಡಬೇಕು ಇದನ್ನು. ಇದಕ್ಕೆ ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಬೇಕು. ಏಲಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಮೆಂತ್ಯ ಕಾಳು. ಇದಾದಮೇಲೆ ಇದಕ್ಕೆ ವೀಳ್ಯದೆಲೆನ ಹಾಕ್ಕೊಳ್ಬೇಕು. ನಾನು ಒಂದು ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ಇದಾದಮೇಲೆ ಇದಕ್ಕೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಇದು ಕಲರ್ ಬರುತ್ತೆ. ಕಲರ್ ಬಂದರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ. ಮತ್ತು ಇವೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಅದೆಲ್ಲನೂ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಹೇಗಿರ್ಬೋದು ಅಂತ. ಈಗ ನೋಡ್ತಿದ್ದೀರಲ್ಲ, ನೊರೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಿರುತ್ತೆ. ಆಗ ನಾವು ಒಂದೇ ಒಂದು ಸ್ವಲ್ಪ ನಾವು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನೊರೆ ಎಲ್ಲ ಕಮ್ಮಿ ಆಗ್ತಾ ಇದೆ. ನೊರೆ ಎಲ್ಲ ಕಮ್ಮಿಯಾಗಿ ಎಣ್ಣೆ ಥರ ಕಾಣಿಸುತ್ತೆ. ಆವಾಗ ತುಪ್ಪ ರೆಡಿಯಾಗಿದೆ ಅಂತ ನಾನು ಶೋಧಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಹೆಂಗಿದೆ ಅಂತ. ಇಷ್ಟೇ, ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ತುಪ್ಪನ ರೆಡಿ ಮಾಡ್ಕೊಳ್ಬೋದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.